ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಈವ್ನಿಂಗ್ ವ್ಲಾಗ್. ನಾನು ಸಂಜೆ ಟೈಮಲ್ಲಿ ಬೆಳಗ್ಗೆ ತೊಳೆದಿರೋ ಎಲ್ಲ ಪಾತ್ರೆಯನ್ನು ಎತ್ತಿಡ್ತಾ ಇದ್ದೀನಿ. ಹಾಗೆ ಇನ್ನೂ ಉಳಿದಿರೋ ಪಾತ್ರೆಗಳು ಇನ್ನೂ ತೊಳೆದು ಬಾಕಿ ಇತ್ತು. ಹಾಗಾಗಿ ಇವೆಲ್ಲ ಎತ್ತಿಟ್ಬಿಟ್ಟು ಅವುಗಳನ್ನು ತೊಳ್ಕೊತ ಕುಂತ್ರೆ ಈಸಿ ಆಗ್ತದೆ ಎಲ್ಲ ಇಡ್ಲಾಕಂತ ಹೇಳಿ ನಾನು ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಇಲ್ಲಿ ಇದ್ದಿರೋ ಪಾತ್ರೆಗಳನ್ನ ತೊಳಿತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳು ಹಾಗೆ ಅಲ್ವಾ, ಮೊದಲ ಕಿಚನ್ ನೀಟ್ ಇಟ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಕಿಚನ್ನಲ್ಲಿರೋ ಕೆಲಸ ಒಂದು ಆಗಿಬಿಟ್ರೆ ಮತ್ತು ಮುಂದಿನ ಕೆಲಸಕ್ಕೆ ತಲೆ ಓಡ್ತದೆ, ಇಲ್ಲಾಂದ್ರೆ ತಲೆನೇ ಓಡಲ್ರಿ. ಕಿಚನ್ ಒಂದು ನೀಟ್ ಇದ್ದರೆ ಸಾಕು ಅನ್ನಿಸ್ಬಿಡ್ತದೆ. ನಾನು ಕೂಡ ಇವಾಗ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಬಾಂಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ನಿ ಅಂದ್ರೆ ಮುಂದಿನ ಕೆಲಸಕ್ಕೆ ನಮ್ಗೆ ತಲೆ ಓಡ್ತದೆ. ಹಾಗಾಗಿ ಮೊದಲು ಕಿಚನ್ ನೀಟ್ ಮಾಡ್ಲತ್ತೀನಿ ನಾನು ಕೂಡ. ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ಕಸ ಗುಡಿಸ್ಬಿಟ್ಟು ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸಿಗೆ ಸಿಂಪಲ್ಲಾಗಿ ಬೇಲ್ಪುರಿ ಥರ ಎಲ್ಲ ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡಬೇಕಂಥೇಳಿ ಮಾಡ್ತಾಯಿದ್ದೀವಿ. ನನಗೆ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಅವರು ಡ್ಯೂಟಿ ಮುಗಿಸಿ ಬಂದಿದ್ದರು, ಹಾಗಾಗಿ ಹೆಲ್ಪ್ ಮಾಡ್ತಾಯಿದ್ರು. ಸ್ವಲ್ಪ ಈರುಳ್ಳಿ, ಟೊಮೆಟೊ ಮತ್ತು ಬೇಕಾಗಿರೋ ಎಲ್ಲ ಸಾಮಾನ್ಯನ ಕಟ್ ಮಾಡಿಕೊಡ್ತಾಯಿದ್ರು. ಇವಾಗ ನಾನು ಸ್ವಲ್ಪ ಪುಟಾಣಿ ಶೇಂಗಾ ಹುರ್ಕೊಳ್ಕತ್ತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದರೊಳಗೆ ಕರಿಬೇವನ್ನು ಹಾಕಿ ಹುರ್ಕೊಂಡಿಟ್ಟಿದ್ದೆ. ಈ ಕಡೆ ನಾನು ಚುರುಮುರಿ ತೊಗೋತಾ ಇದ್ದೀನಿ. ಇದೇ ಚುರುಮುರಿಗೆ ಇವಾಗ ನಾನು ಆಗಲೇ ಹುರಿದಿಟ್ಟಿದ್ನೆಲ್ಲ ಇದು ಶೇಂಗಾ, ಪುಟಾಣಿ ಹಾಗೆ ಸ್ವಲ್ಪ ಕರಿಬೇವು ಎಣ್ಣೆಯೊಳಗೆ ಹುರಿದಿಟ್ಟಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿಟ್ಟಿರುವ ಈರುಳ್ಳಿ, ಟೊಮೆಟೊ, ಗಜ್ರಿ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು ಮನೆಯಲ್ಲೇ, ಟೇಸ್ಟ್ ಚಂದ ಇರ್ತದ್ರಿ. ಸ್ವಲ್ಪ ಕೊತ್ತಂಬರಿನ ಸಹ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ಕೊತೀನಿ. ಇವಾಗ ಸ್ವಲ್ಪ ಸೇವ್ ಇದ್ದು ರೀ ಮನೆಯಲ್ಲಿ, ಒಂದು ಪ್ಯಾಕೆಟ್ ಇತ್ತದು, ನನ್ನ ಮಗಳಿಗೆ ತಿನ್ಲಾಕಂತ ತಂದಿದ್ವಿ, ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಸಿಂಪಲ್ ಆಗಿರೋ ಚುರುಮುರಿ ಸ್ನ್ಯಾಕ್ಸ್ ರೆಡಿ ಆಗ್ತದ್ರಿ. ಇವಾಗ ಇದಕ್ಕೇ ಒಂದು ಅರ್ಧ ನಿಂಬೆ ಹಣ್ಣನ್ನು ಕಟ್ ಮಾಡಿ ಸೇರಿಸ್ತಿದ್ದೀನಿ. ಇವಾಗ ಇದನ್ನು ನನ್ನ ಹಸ್ಬೆಂಡ್ಗೆ ಸರ್ವ್ ಮಾಡಿಕೊಡ್ತೀನಿ, ಹಾಗೆ ನಾನು ಕೂಡ ತಿಂತೀನಿ. ನೋಡ್ತಾ ಇರ್ಬೋದು ನಮ್ಮದು ಸ್ನ್ಯಾಕ್ಸ್ ನಡೀತಾ ಇದೆ.
ಸ್ನ್ಯಾಕ್ಸ್ ತಿನ್ನುವಾಗ ಹೊರಗಡೆ ಮಳೆ ತುಂಬ ಇತ್ತು. ನೋಡ್ತಿರ್ಬೋದು ಫ್ರೆಂಡ್ಸ್, ನೀವು ಸಹ ಹೊರಗಡೆ ಮಳೆ ಎಷ್ಟಿದೆ ಅಂತ. ಇವತ್ತಿನ ನನ್ನ ವ್ಲಾಗ್ ಇಷ್ಟ ಆಗಿತ್ತು. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.